ಇರಾನ್ ನಮ್ಮ ಭಾರತಕ್ಕೆ 3 ಷರತ್ತುಗಳನ್ನ ಹಾಕಿದೆ. ನೋಡ್ತಾ ಇದ್ರೆ ಈಗ ನಮ್ಮವರು ಆ ಷರತ್ತುಗಳಿಗೆ ಒಪ್ಪಿಗೆ ನೀಡ್ತಾ ಇರುವಂತೆ ಕಾಣ್ತಿದೆ. ಇದು ಸ್ವಲ್ಪ ಆಶ್ಚರ್ಯಕರವಾಗಿ ಭಾಸವಾಗಬಹುದು. ಯಾಕಂದ್ರೆ ಇರಾನ್ಗೆ ಮೊದಲು ಸಹಾಯ ಮಾಡಿದ ದೇಶ ನಮ್ಮ ಭಾರತವೇ ಆಗಿತ್ತು. ಆದ್ರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಅದೇ ರೀತಿ ಯಾರು ಶಾಶ್ವತವಾಗಿ ಬೆಂಬಲ ನೀಡೋದಿಲ್ಲ. ಕೇವಲ ಅವರ ಲಾಭಗಳೇ ಅವರಿಗೆ ಮುಖ್ಯ. ಈಗ ಸರಿಯಾಗಿ ಅದೇ ನಡೆಯುತ್ತಿದೆ. ಇನ್ನೊಂದು ಆಘಾತಕಾರಿ ಸುದ್ದಿ ಏನಂದ್ರೆ, ಈ ಯುದ್ಧದ ಟೆನ್ಷನ್ ನ ಮಧ್ಯೆ ಬಹಳ ರಹಸ್ಯವಾಗಿ ರಷ್ಯಾ ಹಾಗೂ ಚೀನಾದ ಫ್ಲೈಟ್ಗಳು ಹಾಗೂ ಕಾರ್ಗೋ ಶಿಪ್ಗಳು ಇರಾನ್ ನ ಒಳಗೆ ಲ್ಯಾಂಡ್ ಆಗಿವೆ. ಅಷ್ಟಕ್ಕೂ ಇರಾನ್ಗೆ ಇಷ್ಟೊಂದು ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬರ್ತಾ ಇವೆ ಎಂದು ಅಮೆರಿಕದ ಮೀಡಿಯಾ ಈಗ ರಹಸ್ಯ ಫೈಲ್ ನೊಂದಿಗೆ ಪಬ್ಲಿಕ್ ಮಾಡಿದೆ. ಅದ್ರ ಬಗ್ಗೆ ತಿಳಿಬೇಕಾದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಇನ್ನು ಟಾಪಿಕ್ ಗೆ ಎಂಟ್ರಿ ಕೊಟ್ರೆ, ಅಗ್ರರಾಜ್ಯ ಅಮೆರಿಕಾಗೆ ಸವಾಲು ಹಾಕುವಂತೆ ಚೀನಾ ತನ್ನ ಸೂಪರ್ ಸೋನಿಕ್ ಮಿಸೈಲ್ ಗಳನ್ನ ಬಹಳ ಸೈಲೆಂಟ್ ಆಗಿ ಇರಾನ್ಗೆ ಶಿಫ್ಟ್ ಮಾಡಿದೆ. ನಿಜ, ಒಂದಲ್ಲ ಒಂದು ದಿನ ಹೊರಗಡೆ ಬಂದೇ ಬರುತ್ತೆ ಎನ್ನುವಂತೆ ಕೊನೆಗೆ ಈ ವಿಷಯವನ್ನ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಚಿ ಸ್ವತಃ ಒಂದು ಇಂಟರ್ವ್ಯೂ ನಲ್ಲಿ ಒಪ್ಪಿಕೊಂಡಿದ್ದಾರೆ. ಆದರೂ ಇರಾನ್ ತಮ್ಮ ದೇಶದ ಮೇಲೆ ಒಂದು ಕಮರ್ಷಿಯಲ್ ಶಿಪ್ ಸುರಕ್ಷಿತವಾಗಿ ಹೋಗ್ಬೇಕಾದ್ರೆ ನಮ್ಮ ಭಾರತದ ಮುಂದೆ ಕೆಲವು ಷರತ್ತುಗಳನ್ನ ಇಟ್ಟಿದೆ. ಅದರಲ್ಲಿ ಮೊದಲನೇ ಷರತ್ತು ಏನಂದ್ರೆ, ಮೊನ್ನೆ ಮುಂಬೈ ಬಳಿ ಅಂತಾರಾಷ್ಟ್ರೀಯ ಸಮುದ್ರ ನಿಯಮಗಳನ್ನ ಉಲ್ಲಂಘಿಸಿ ಇಲ್ಲಿಗಲ್ ಆಗಿ ಆಯಿಲ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಂದು ನಮ್ಮ ಏಜೆನ್ಸಿಗಳು ಸೀಸ್ ಮಾಡಿದ 3 ಇರಾನ್ ಆಯಿಲ್ ಟ್ಯಾಂಕರ್ ಗಳನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಇದ್ರ ಮೇಲೆ ನಮ್ಮಲ್ಲಿ ಇನ್ನೂ ಅಧಿಕೃತ ತನಿಖೆ ನಡೆಯುತ್ತಿಲ್ಲ. ಇರಾನ್ ಇಂತಹ ಡಿಮ್ಯಾಂಡ್ ಮಾಡೋದ್ರ ಹಿಂದೆ ಬಹಳ ದೊಡ್ಡ ಆರ್ಥಿಕ ಕಾರಣವಿದೆ. ಅವರ ಆರ್ಥಿಕತೆ ಪೂರ್ತಿ ಆಯಿಲ್ ಎಕ್ಸ್ಪೋರ್ಟ್ ಗಳ ಮೇಲೆ ಅವಲಂಬಿತವಾಗಿದೆ. ಅಮೆರಿಕ ಹಾಕಿದ ಆರ್ಥಿಕ ನಿರ್ಬಂಧನೆಗಳಿಂದ ಅವರು ಓಪನ್ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಆಯಿಲ್ ಮಾರಾಟ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಇಂತಹ ರಹಸ್ಯ ರೂಟ್ ಗಳನ್ನ ಹುಡುಕ್ತಾರೆ. ಇನ್ನು ಅವರು ಹಾಕಿದ ಎರಡನೇ ಷರತ್ತನ್ನ ನೋಡಿದ್ರೆ, ಇದೊಂದು ಹ್ಯೂಮನಿಟೇರಿಯನ್ ಇಶ್ಯೂ. ಎಮರ್ಜೆನ್ಸಿ ಮೆಡಿಸಿನ್ಸ್, ಲೈಫ್ ಸೇವಿಂಗ್ ವ್ಯಾಕ್ಸಿನ್ ಗಳು, ಸರ್ಜಿಕಲ್ ಎಕ್ವಿಪ್ಮೆಂಟ್ ಅತ್ಯಂತ ಅಗತ್ಯವಾಗಿ ಬೇಕು ಎಂದು ಇರಾನ್ ಕೇಳಿದೆ. ಈ ಕಷ್ಟ ಕಾಲದಲ್ಲಿ ಇರಾನ್ ಆಸ್ಪತ್ರೆಗಳೆಲ್ಲ ಫುಲ್ ಆಗಿವೆ. ಡಾಕ್ಟರ್ಗಳು ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಜನರು ತಮ್ಮ ಪ್ರಾಣಗಳೊಂದಿಗೆ ಹೋರಾಡ್ತಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ನಮ್ಮ ಭಾರತ ದೊಡ್ಡ ಮನಸ್ಸು ಮಾಡಿ ಇರಾನ್ ರೆಡ್ ಕ್ರೆಸೆಂಟ್ ಸೊಸೈಟಿಗೆ ಆ ಮೆಡಿಕಲ್ ಸಪೋರ್ಟ್ ಅನ್ನ ಸ್ಪೆಷಲ್ ಫ್ಲೈಟ್ ಗಳ ಮೂಲಕ ಕಳಿಸಿದೆ. ಯಾವುದೇ ದೇಶಕ್ಕೆ ಕಷ್ಟ ಬಂದಾಗ ನೇರವಾಗಿ ಸಹಾಯ ಮಾಡುವಲ್ಲಿ ಭಾರತದ ಟ್ರ್ಯಾಕ್ ರೆಕಾರ್ಡ್ ಬಹಳ ಬಲಿಷ್ಠವಾಗಿದೆ. ಕೋವಿಡ್ ಸಮಯದಲ್ಲೂ ಪ್ರಪಂಚಕ್ಕೆ ಉಚಿತವಾಗಿ ವ್ಯಾಕ್ಸಿನ್ ಗಳನ್ನ ಕಳುಹಿಸಿದ ಇತಿಹಾಸ ನಮ್ಮ ಬಳಿ ಇದೆ. ಟರ್ಕಿಯ ಭೂಕಂಪ, ಶ್ರೀಲಂಕಾದ ಆರ್ಥಿಕ ಸಂಕಷ್ಟದಲ್ಲಿ ಮೊದಲು ರೆಸ್ಪಾಂಡ್ ಆದದ್ದು ನಾವೇ. ಈಗ ಇರಾನ್ ಸ್ಥಿತಿ ನೋಡಿ ತಕ್ಷಣ ರಿಯಾಕ್ಟ್ ಆಗಿ ಟನ್ಗಳಷ್ಟು ಮೆಡಿಸಿನ್ ಗಳನ್ನ ಕಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಏನಂದ್ರೆ, ಭಾರತದಲ್ಲಿರುವ ಸಾಮಾನ್ಯ ನಾಗರಿಕರು ಸಹ ಬಹಳ ಮಂದಿ ನೇರವಾಗಿ ಇರಾನ್ಗೆ ಫಂಡ್ಸ್ ಡೊನೇಟ್ ಮಾಡ್ತಿದ್ದಾರೆ. ಬೇರೆ ದೇಶವರ ಕಷ್ಟ ನೋಡಿ ನಮ್ಮವರು ರೆಸ್ಪಾಂಡ್ ಆಗುವುದನ್ನು ನೋಡಿ ಇರಾನ್ ಎಂಬಸಿ ಅಧಿಕಾರಿಗಳು ವಿಶೇಷ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿ ಥ್ಯಾಂಕ್ಸ್ ಹೇಳಿದ್ದಾರೆ. ಆದ್ರೆ ಆನ್ಲೈನ್ ಫಂಡ್ ಟ್ರಾನ್ಸ್ಫರ್ ಗಳಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಗಳು ಬರ್ತಾ ಇವೆ ಅಂತೆ. ಬ್ಯಾಂಕ್ ಸರ್ವರ್ ಗಳು ಇರಾನ್ ಅಕೌಂಟ್ ಗಳಿಗೆ ಹಣ ಕಳಿಸಲು ಒಪ್ಪದೇ ಇರೋದು ತಿಳಿದು ಬಂದಿದೆ. ಅದಕ್ಕಾಗಿ ಪ್ರಸ್ತುತ ಡಿಜಿಟಲ್ ಪೇಮೆಂಟ್ ಆಪ್ ಗಳನ್ನ ಬಳಸಬೇಡಿ. ಸಾಧ್ಯವಾದ್ರೆ ನೇರವಾಗಿ ಎಂಬಸಿಗೆ ಬಂದು ಕ್ಯಾಶ್ ರೂಪದಲ್ಲಿ ಸಪೋರ್ಟ್ ಮಾಡಿ ಎಂದು ಅವರು ಪಬ್ಲಿಕ್ ಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಈ ಡೊನೇಷನ್ ಗಳಿಂದ ರಿಲೀಫ್ ಮಿಲಿಟರಿ ಪ್ಯಾಕ್ ಮಾಡುವ ವಿಡಿಯೋಗಳು, ಫೋಟೋಗಳನ್ನ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಅವರು ಪೋಸ್ಟ್ ಮಾಡ್ತಿದ್ದಾರೆ. ಆದ್ರೆ ಆ ಸೀಸ್ ಮಾಡಿದ 3 ಆಯಿಲ್ ಶಿಪ್ ಗಳನ್ನ ನಮ್ಮ ಭಾರತ ಬಿಟ್ಟಿದೆಯಾ ಇಲ್ಲವೇ ಎಂಬುದರ ಮೇಲೆ ಡಿಫೆನ್ಸ್ ಮಿನಿಸ್ಟರಿ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇನ್ನು ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ನೀಡಿಲ್ಲ. ನೋಡ್ತಾ ಇದ್ರೆ ಬ್ಯಾಕ್ ಡೋರ್ ಡಿಪ್ಲೊಮಸಿ ಮೂಲಕ ಆ ಷರತ್ತುಗಳಿಗೆ ಒಪ್ಪಿಕೊಂಡಂತೆ ಕಾಣ್ತಿದೆ. ಯಾಕಂದ್ರೆ ಇರಾನ್ ನೊಂದಿಗೆ ನಮಗೆ ಚಬಹಾರ್ ಪೋರ್ಟ್ ಡೀಲ್ ಇದೆ. ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ್, ಸೆಂಟ್ರಲ್ ಏಷ್ಯಾಗೆ ಹೋಗಲು ನಮ್ಗೆ ಇರಾನ್ ಭೂಭಾಗವೇ ಕೀಲಕ. ಅದಕ್ಕಾಗಿ ಅಮೆರಿಕ ಎಷ್ಟು ಪ್ರೆಷರ್ ಹಾಕಿದ್ರು ನಾವು ಇರಾನ್ ನೊಂದಿಗೆ ಒಳ್ಳೆಯ ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಅಮೆರಿಕದ ಟಾಪ್ ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಮಿಡಲ್ ಈಸ್ಟ್ ನಲ್ಲಿ ಈ ದಾಳಿಗಳು ಶುರುವಾಗುವ ಮೊದಲು ಕೆಲವು ದಿನಗಳ ಮೊದಲೇ ಚೀನಾ ಹಾಗೂ ಇರಾನ್ ನ ಮಧ್ಯೆ ಒಂದು ಮ್ಯಾಸಿವ್ ಡಿಫೆನ್ಸ್ ಡೀಲ್ ಆಗಿದೆ. ಚೀನಾ ಮಿಲಿಟರಿ ಬಳಿ ಇದ್ದ 302 ಎಂಬ ಡೇಂಜರಸ್ ಆಂಟಿ ಶಿಪ್ ಕ್ರೂಸ್ ಮಿಸೈಲ್ ಅನ್ನ ಇರಾನ್ ರಹಸ್ಯವಾಗಿ ಖರೀದಿಸಿದೆ. ಇದು ಸಾಮಾನ್ಯ ರಾಕೆಟ್ ಅಲ್ಲ, ಸೌಂಡ್ ಸ್ಪೀಡ್ ಗಿಂತ ಬಹಳ ಪಟ್ಟು ವೇಗವಾಗಿ ಹೋಗುವ ಒಂದು ಸೂಪರ್ ಸೋನಿಕ್ ಮಿಸೈಲ್. ಇದರ ಸ್ಪೆಷಾಲಿಟಿ ಏನಂದ್ರೆ, ಸಮುದ್ರದ ಮೇಲೆ ಕೇವಲ ಕೆಲವು ಮೀಟರ್ ಎತ್ತರದಲ್ಲಿ ಮಾತ್ರ ಇದು ಎಗರುತ್ತೆ. ಅದರಿಂದ ಶತ್ರುಗಳ ಹೈಟೆಕ್ ರೇಡಾರ್ ಗಳಿಗೂ ಇದು ಸಿಗುವುದಿಲ್ಲ. ಸುಮಾರು 290 ಕಿಲೋಮೀಟರ್ ರೇಂಜ್ ನಲ್ಲಿ ಯಾವುದೇ ಟಾರ್ಗೆಟ್ ಅನ್ನ ಪರ್ಫೆಕ್ಟ್ ಆಗಿ ನಾಶ ಮಾಡಬಲ್ಲದು. ಈ ವೆಪನ್ ಅಮೆರಿಕ ನೇವಿಗೆ ನಿಜವಾಗಿ ನಿದ್ರೆ ಕೆಡಿಸ್ತಾ ಇದೆ. ಯಾಕಂದ್ರೆ ಅಮೆರಿಕ ತನ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಬೇಸ್ ಮಾಡಿಕೊಂಡು ಆಪರೇಟ್ ಮಾಡುತ್ತೆ. ಇಂತಹ ಸೂಪರ್ ಸೋನಿಕ್ ಮಿಸೈಲ್ ಗಳು ಅವರ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಗಳಿಗೆ ಡೈರೆಕ್ಟ್ ಥ್ರೆಟ್. ವಾಸ್ತವವಾಗಿ 2006ರಲ್ಲೇ ಯುನೈಟೆಡ್ ನೇಷನ್ಸ್ ಇರಾನ್ ಮೇಲೆ ವೆಪನ್ ಖರೀದಿ ಬ್ಯಾನ್ ಆಗಿತ್ತು. 2015ರ ಅಣು ಒಪ್ಪಂದದ ನಂತರ ಸ್ವಲ್ಪ ರಿಲ್ಯಾಕ್ಸೇಷನ್ ನೀಡಿತು, ಮತ್ತೆ ನಿರ್ಬಂಧಗಳನ್ನು ಮುಂದುವರಿಸಿತು.
ಹೆಚ್ಚಿತು. ಆದ್ದರಿಂದ ಚೀನಾ ಮತ್ತೆ ಓಪನ್ ಆಗಿ ಮಿಸೈಲ್ ಗಳನ್ನ ಕೊಟ್ಟರೆ ಅದು ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಉಲ್ಲಂಘಿಸಿದಂತಾಗುತ್ತೆ. ಆದ್ರೆ ಚೀನಾದ ಬಿಹೇವಿಯರ್ ನಮ್ಗೆಲ್ಲ ಗೊತ್ತಲ್ವೇ, ಅವರು ಯಾವಾಗ್ಲೂ ರೂಲ್ಸ್ ಗಳನ್ನ ಫಾಲೋ ಮಾಡೋದೇ ಇಲ್ಲ. ಅವರ ವಿದೇಶಾಂಗ ಸಚಿವಾಲಯ ಪ್ರೆಸ್ ಮೀಟ್ ಅನ್ನ ಮಾಡಿ ಅಂತಹ ಡೀಲ್ ಏನು ಜರುಗಿಲ್ಲ ಎಂದ್ರು, ನಮ್ಗೇನು ಗೊತ್ತಿಲ್ಲ ಎನ್ನುವಂತೆ ಕವರ್ ಮಾಡ್ತಾ ಇದ್ರು. ಮತ್ತೊಂದು ಬದಿಯಲ್ಲಿ ಈ ಕರೆಂಟ್ ಕಾನ್ಫ್ಲಿಕ್ಟ್ ನಲ್ಲಿ ಇರಾನ್ ಕೇವಲ ಸೂಪರ್ ಸೋನಿಕ್ ಮಾತ್ರವಲ್ಲ, ಹೈಪರ್ ಸೋನಿಕ್ ಮಿಸೈಲ್ ಗಳನ್ನು ಕೂಡ ಬಳಸಿದೆ ಎಂದು ಸ್ಯಾಟಲೈಟ್ ಇಮೇಜ್ ಗಳು ಪ್ರೂವ್ ಮಾಡ್ತಾ ಇವೆ. ಇವೆಲ್ಲ ರಷ್ಯಾ ಕೊಟ್ಟ ಟೆಕ್ನಾಲಜಿ ಟ್ರಾನ್ಸ್ಪೋರ್ಟ್ ಸಪೋರ್ಟ್ ನೊಂದಿಗೆ ಇರಾನ್ ಸ್ವಂತವಾಗಿ ಡೆವಲಪ್ ಮಾಡ್ಕೊಂಡಿದೆ ಎಂದು ಡಿಫೆನ್ಸ್ ಎಕ್ಸ್ಪರ್ಟ್ ಗಳು ಅನಲೈಸ್ ಮಾಡ್ತಿದ್ದಾರೆ. ಇಷ್ಟೊಂದು ತಿಂಗಳುಗಳಿಂದ ಕಂಟಿನ್ಯೂಸ್ ದಾಳಿಗಳು ಜರುಗ್ತಾ ಇದ್ರು. ಇರಾನ್ ಬಳಿ ಮಿಸೈಲ್ ಸ್ಟಾಕ್ ಖಾಲಿ ಆಗದೆ ಇರೋದು ಮುಖ್ಯ ಕಾರಣ. ಈ ಚೀನಾ ರಷ್ಯಾ ಈ ಯುದ್ಧ ಶುರುವಾದಾಗಿಂದಲೂ ರಷ್ಯಾದ ಹೆವಿ ಕಾರ್ಗೋ ಫ್ಲೈಟ್ ಗಳು ಹಾಗೂ ಚೀನಾ ಕಮರ್ಷಿಯಲ್ ಶಿಪ್ ಗಳ ಮುಸುಗಿನಲ್ಲಿ ನೇವಿ ಶಿಪ್ ಗಳು ಇರಾನ್ ಪೋರ್ಟ್ ಗಳಲ್ಲಿ ಕಂಟಿನ್ಯೂಸ್ ಆಗಿ ಲ್ಯಾಂಡ್ ಆಗ್ತಿವೆ. ಆ ಶಿಪ್ಮೆಂಟ್ ಗಳಲ್ಲಿ ಲಾಂಗ್ ರೇಂಜ್ ಡ್ರೋನ್ ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ ಗಳು, ಹೆವಿ ಅಮ್ಯುನಿಷನ್ ಇವೆ ಎಂದು ವೆಸ್ಟರ್ನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಬಲವಾಗಿ ನಂಬ್ತಾ ಇವೆ. ಜೊತೆಗೆ ಅಮೆರಿಕದ ಮಿಲಿಟರಿ ಬೇಸ್ ಗಳ ಮೇಲೆ ಪರ್ಫೆಕ್ಟ್ ಆಗಿ ಗುರಿ ಇಟ್ಟು ಅಟ್ಯಾಕ್ ಮಾಡಲು ರಷ್ಯಾದ ಇಂಟೆಲಿಜೆನ್ಸ್ ಸಂಸ್ಥೆಗಳು ಇರಾನ್ಗೆ ರಿಯಲ್ ಟೈಮ್ ಸ್ಯಾಟಲೈಟ್ ಕೋಆರ್ಡಿನೇಟ್ ಗಳನ್ನ ಕೊಡ್ತಾ ಇದೆ. ಅಂದ್ರೆ ಫ್ರಂಟ್ ಲೈನ್ ನಲ್ಲಿ ಇರಾನ್ ಇದ್ರು, ಬ್ಯಾಕ್ ಗ್ರೌಂಡ್ ನಲ್ಲಿ ರಷ್ಯಾ ಚೀನಾ ಅವರಿಗೆ ಫುಲ್ ಲಾಜಿಸ್ಟಿಕಲ್ ಬ್ಯಾಕಪ್ ಅನ್ನ ಕೊಡ್ತಿದೆ. ಕಳೆದ ಕೆಲವು ವರ್ಷಗಳಿಂದ ರಷ್ಯಾ ಹಾಗೂ ಇರಾನ್ ನ ಮಧ್ಯೆ ಡಿಫೆನ್ಸ್ ರಿಲೇಷನ್ಸ್ ಬಹಳ ಸ್ಟ್ರಾಂಗ್ ಆಗಿವೆ. ಯುಕ್ರೇನ್ ಯುದ್ಧದಲ್ಲೂ ರಷ್ಯಾಗೆ ಇರಾನ್ ಶಾಹಿದ್ ಡ್ರೋನ್ ಗಳನ್ನ ಸಪ್ಲೈ ಮಾಡಿದೆ. ಈಗ ರಷ್ಯಾ ಅದಕ್ಕೆ ರಿಟರ್ನ್ ಗಿಫ್ಟ್ ಅನ್ನ ಕೊಡ್ತಾ ಇದೆ. ಅಷ್ಟಕ್ಕೂ ಚೀನಾಗೆ ಇರಾನ್ ನಿಂದ ಚೀಪ್ ರೇಟ್ ಗೆ ಕ್ರೂಡ್ ಆಯಿಲ್ ಸಪ್ಲೈ ಕಂಟಿನ್ಯೂಸ್ ಆಗಿ ಬೇಕು. ಅವರ ಮಧ್ಯೆ ಆಲ್ರೆಡಿ 25 ವರ್ಷಗಳ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಅಗ್ರಿಮೆಂಟ್ ಆಗಿದೆ. ಅದಕ್ಕಾಗಿ ಇರಾನ್ ನ ವಿದೇಶಾಂಗ ಸಚಿವ ಕೂಡ ಯಾವುದೇ ಭಯವಿಲ್ಲದೆ ರಷ್ಯಾ ಹಾಗೂ ಚೀನಾ ಅವರನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ಗಳು ಎಂದು ಮಿಲಿಟರಿ, ಆರ್ಥಿಕ, ರಾಜಕೀಯ ಮಟ್ಟದಲ್ಲಿ ಫುಲ್ ಕೋಆಪರೇಷನ್ ಇದೆ ಎಂದು ಪಬ್ಲಿಕ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಗ್ಲೋಬಲ್ ಪಾಲಿಟಿಕ್ಸ್ ನಲ್ಲಿ ಕೋಲ್ಡ್ ವಾರ್ ತರಹದ ಸ್ಥಿತಿ ಮತ್ತೆ ಶುರುವಾಗಿದೆ ಎಂದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಈ ಎಲ್ಲಾ ಎಪಿಸೋಡ್ ನಲ್ಲಿ ಇನ್ನೊಂದು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಏನಂದ್ರೆ, ರಷ್ಯಾಗೆ ಸೇರಿದ ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನ ಫ್ಲೈಟ್ ಸಡನ್ ಆಗಿ ಇರಾನ್ ನ ಬಾರ್ಡರ್ ಬಳಿ ಲಂಕಾರ್ ನಲ್ಲಿ ಲ್ಯಾಂಡ್ ಆಗಿ ಅದೇ ದಿನ ಸೇಮ್ ರೂಟ್ ನಲ್ಲಿ ಮಾಸ್ಕೋಗೆ ಹೋಗ್ಬಿಟ್ಟಿದೆ. ಸರಿಯಾಗಿ ಇದೇ ಟೈಮ್ ನಲ್ಲಿ ಇಸ್ರಾಯೇಲ್ ಮಾಡಿದ ಅಂಡರ್ ಗ್ರೌಂಡ್ ಬಂಕರ್ ಅಟ್ಯಾಕ್ ನಲ್ಲಿ ಇರಾನ್ ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಮರಣ ಹೊಂದಿದ್ದಾರೆ ಎಂದು ಹಾಗೂ ಅಲ್ಲೇ ಇದ್ದ ಅವರ ಮಗ ಮುಷ್ತಾಬಾ ಖಮೇನಿಗೆ ಸೀರಿಯಸ್ ಬ್ಲೀಡಿಂಗ್ ಆಗಿದೆ ಎಂದು ಆ ವಾರ್ತೆಗಳು ಇಂಟರ್ನೆಟ್ ನಲ್ಲಿ ವೈರಲ್ ಆಗಿವೆ. ಅವರ ಪ್ರಾಣವನ್ನು ಉಳಿಸಲು ಆ ಸ್ಪೆಷಲ್ ಮೆಡಿಕಲ್ ಎವ್ಯಾಕ್ಯುಯೇಷನ್ ವಿಮಾನ ರಷ್ಯಾದಿಂದ ಬಂದಿದೆ ಎಂದು ರಿಪೋರ್ಟ್ಗಳು ಬರ್ತಾ ಇವೆ. ಈ ರಷ್ಯನ್ ಫ್ಲೈಟ್ 13 ಟನ್ ಮೆಡಿಕಲ್ ರಿಲೀಫ್ ಮೆಟೀರಿಯಲ್ ಅನ್ನ ತೆಗೆದುಕೊಂಡು ಹೋಗಬಲ್ಲದು ಎಂದು ಅಧಿಕೃತ ಲಾಗ್ ಬುಕ್ ನಲ್ಲಿ ಬರೆದಿದ್ದಾರೆ. ಆದ್ರೆ ರಿಟರ್ನ್ ಬರುವಾಗ ರೇಡರ್ ಟ್ರ್ಯಾಕಿಂಗ್, GPS ಸಿಗ್ನಲ್ ಗಳನ್ನ ಬೇಕಂತಲೇ ಸ್ಪೂಫ್ ಮಾಡಿದ್ದಾರೆ. ಅಂದರೆ ಅದು ಎಲ್ಲಿದೆ ಎಂದು ಯಾರಿಗೂ ತಿಳಿಯದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಒಂದು ನಾರ್ಮಲ್ ಪಬ್ಲಿಕ್ ರಿಲೀಫ್ ಫ್ಲೈಟ್ ಗೆ ಈ ತರ ಸಿಗ್ನಲ್ ಹೈಡ್ ಮಾಡಬೇಕಾದ ಲಾಜಿಕ್ ಏನು? ಇದೆಲ್ಲವನ್ನ ನೋಡ್ತಾ ಇದ್ರೆ ರಷ್ಯಾದ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುತಿನ್ ಸ್ವತಃ ಈ ಹೈ ಪ್ರೊಫೈಲ್ ರಹಸ್ಯ ಆಪರೇಷನ್ ಅನ್ನ ಆರ್ಡರ್ ಮಾಡಿದ್ದಾರೆ ಎಂದು ಅನಿಸುತ್ತೆ. ಈ ಲ್ಯಾಂಡ್ ಆದ ಫ್ಲೈಟ್ ಇಲ್ಯೂಷನ್ 76 ಇದು ಮಾಮೂಲಿ ಪ್ಲೇನ್ ಅಲ್ಲ. ಒಂದು ರೀತಿಯಲ್ಲಿ ಆಕಾಶದಲ್ಲಿ ಎಗರಬಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರದ್ದು. ಅದರಲ್ಲಿ ಅಡ್ವಾನ್ಸ್ಡ್ ಸರ್ಜರಿ ಥಿಯೇಟರ್, ಲೈಫ್ ಸಪೋರ್ಟ್ ಸಿಸ್ಟಮ್ ಗಳಿವೆ. ಎಷ್ಟೇ ಕ್ರಿಟಿಕಲ್ ಪೇಷಂಟ್ ಆದ್ರೂ ಸೇಫ್ ಆಗಿ ಬೇರೆ ದೇಶಕ್ಕೆ ಶಿಫ್ಟ್ ಮಾಡಲು ಆ ಫ್ಲೈಟ್ ಅನ್ನ ಬಳಸ್ತಾರೆ ಎಂದು ಮಿಲಿಟರಿ ಎಕ್ಸ್ಪರ್ಟ್ ಗಳು ಹೇಳ್ತಿದ್ದಾರೆ. ಇದ್ರ ಮೇಲೆ ರಷ್ಯಾ ಅಥವಾ ಇರಾನ್ ಸರ್ಕಾರ ಯಾವುದೇ ರಿಯಾಕ್ಷನ್ ನೀಡ್ತಿಲ್ಲ. ಸೈಲೆಂಟ್ ಆಗಿ ಕವರ್ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಏಜೆನ್ಸಿಗಳು ಹೇಳುವಂತೆ ನಿಜವಾಗಿ ಅಲಿ ಖಮೇನಿ ಏನಾದ್ರೂ ಆಗಿದ್ರೆ ಇರಾನ್ ಇಂಟರ್ನಲ್ ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಭೂಕಂಪ ಬರುತ್ತೆ. ಅವರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸುಪ್ರೀಂ ಲೀಡರ್ ನ ಪೋಸ್ಟ್ ಗೆ ಪವರ್ ಹೆಚ್ಚು. ಅವರ ನಂತರ ನೆಕ್ಸ್ಟ್ ಆ ಸೀಟ್ ನಲ್ಲಿ ಯಾರು ಕೂರ್ತಾರೆ ಎಂಬುದರ ಮೇಲೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಗಳಲ್ಲಿ ದೊಡ್ಡ ಡಿಬೇಟ್ ನಡೆಯುತ್ತಿದೆ. ಮುಷ್ತಾಬಾ ಖಮೇನಿಗೆ ಆ ಪವರ್ ಕೊಡಬೇಕು ಎಂದು ಇರಾನ್ ನ ಮಿಲಿಟರಿ ಎಲೈಟ್ ಗ್ರೂಪ್ ಗಳು ಪ್ಲಾನ್ ಮಾಡ್ತಿವೆ ಎಂದು ಟಾಕ್ ಇದೆ. ಆದ್ರೆ ಅವರು ಈಗ ಹಾಸ್ಪಿಟಲ್ ಬೆಡ್ ಮೇಲೆ ಇದ್ದು ವರ್ಕ್ ಮಾಡಲಾಗದ ಕಂಡೀಷನ್ ನಲ್ಲಿ ಇದ್ದಾರೆ. ಸ್ಥಿತಿ ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ. ಒಳಗಡೆ ಪವರ್ ಸ್ಟ್ರಗಲ್ ನಿಂದ ಸಿವಿಲ್ ವಾರ್ ಬರುವ ಚಾನ್ಸ್ ಕೂಡ ಇದೆ. ಈ ಮಿಡಲ್ ಈಸ್ಟ್ ಕಲಹದ ಹಿಂದೆ ನಾವು ಊಹಿಸದ ಎಷ್ಟೋ ಅಂತಾರಾಷ್ಟ್ರೀಯ ಕಾನ್ಸ್ಪರೆನ್ಸಿ, ಇಂಟೆಲಿಜೆನ್ಸ್ ಆಪರೇಷನ್ ಗಳು ದಿನೇ ದಿನೇ ಬೆಳಕಿಗೆ ಬರ್ತಾ ಇವೆ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನೋದು ಗ್ಲೋಬಲ್ ಎಕಾನಮಿ ಮೇಲೂ ಬಲವಾಗಿ ಬೀಳುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ವಿಶೇಷವಾಗಿ ಪರ್ಷಿಯನ್ ಗಲ್ಫ್ ಅಲ್ಲಿ ಗೊಂದಲದಿಂದ ಕ್ರೂಡ್ ಆಯಿಲ್ ನ ಸಪ್ಲೈ ಚೈನ್ ಒಂದು ವೇಳೆ ಕಂಪ್ಲೀಟ್ ಆಗಿ ಬ್ರೇಕ್ ಆದ್ರೆ ಪೆಟ್ರೋಲ್ ರೇಟ್ ಗಳು ಏರುತ್ತೆ. ಆಟೋಮೆಟಿಕ್ ಆಗಿ ನಮ್ಮಂತಹ ದೇಶಗಳಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏರಿ ಇನ್ಫ್ಲೇಷನ್ ಆಕಾಶಕ್ಕೆ ತಲುಪುತ್ತೆ. ಮಾರ್ಕೆಟ್ ಅಲ್ಲಿ ಪ್ರತಿ ವಸ್ತುವಿನ ಬೆಲೆ ತುಂಬಾ ಪಟ್ಟು ಏರಿಕೆ ಆಗುತ್ತೆ. ಅದಕ್ಕಾಗಿ ಈ ಗೊಂದಲಗಳು ತ್ವರಿತವಾಗಿ ಸೆಟಲ್ ಆಗಬೇಕು ಮತ್ತೆ ನಾರ್ಮಲ್ ಸ್ಥಿತಿ ಬರಬೇಕು ಎಂದು ಪೀಸ್ ಕೋರುವ ಪ್ರತಿಯೊಬ್ಬರು ಭಾವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.